Hi, my dear students. I am your Dhananjay sir. All of you welcome to our LKS Navodaya and Sainik YouTube channel. ನಿಮಗೆಲ್ಲರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ಬ್ಯೂಟಿಫುಲ್ ಆದ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂದ್ರೆ ಸೈನಿಕ್ ಸ್ಕೂಲ್ ಇಂದ ರಿಸಲ್ಟ್ ಬಿಟ್ಟಿದ್ದಾರೆ. ಯಾರೆಲ್ಲ ಜನವರಿ 18ನೇ ತಾರೀಕು ಎಕ್ಸಾಮ್ ಬರ್ದಿದ್ರಲ್ಲ ಅವ್ರದ್ದು ಸ್ಕೋರ್ ಕಾರ್ಡ್ ಮತ್ತೆ ನೀವು ಕ್ವಾಲಿಫೈ ಆಗಿದ್ದೀರೋ ಇಲ್ಲೋ ಅನ್ನೋದನ್ನ ರಿಸಲ್ಟ್ ಬಿಟ್ಟಿದ್ದಾರೆ. ದಯವಿಟ್ಟು ಒಂದ್ಸಲ ನೋಡ್ಕೊಳ್ಳಿ. ಅದನ್ನ ನೀವು ಮನೇಲಿ ಕೂತ್ಕೊಂಡೆ ನಿಮ್ಮ ಮೊಬೈಲ್ ಅಲ್ಲಿ ಮತ್ತೆ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ನಿಮ್ಮ ಕಂಪ್ಯೂಟರ್ ಅಲ್ಲಿ ನೀವೇ ನೋಡ್ಕೋಬಹುದು. ಅದು ಹೇಗೆ ನೋಡ್ಕೋಬೇಕು ಅನ್ನೋದನ್ನ ಈಗ ನಾನು ಹೇಳ್ತಿದ್ದೀನಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ಈ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಇದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮ್ಮ ಮೊಬೈಲಿಗೆ ಬರ್ತಾ ಇರುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು ಸರ್ ಸ್ಟಾರ್ಟಿಂಗು ಅಂದ್ರೆ ಫಸ್ಟ್ ನೀವೇನ್ ಮಾಡ್ರಿ, ನಿಮ್ಮ ಮೊಬೈಲ್ ಅಲ್ಲಿ ಗೂಗಲ್ ಕ್ರೋಮ್ ಅಂತ ಇದೆಯಲ್ವಾ, ಕ್ರೋಮ್ ಅಥವಾ ಗೂಗಲ್ ಅಲ್ಲಿ ಹೋಗ್ರಿ. ಅಲ್ಲಿ ಹೋಗ್ಬಿಟ್ಟು AISSEE ಅಂತ ಹೊಡಿರಿ ಸಾಕು. AISSEE ಅಂತ ಹೊಡೆದು ಎಂಟರ್ ಹೊಡಿರಿ. ಎಂಟರ್ ಹೊಡೆದ್ಮೇಲೆ ಸ್ಟಾರ್ಟಿಂಗ್ ಅಲ್ಲೇ ಒಂದು ಓಪನ್ ಆಗುತ್ತೆ, ಆಲ್ ಇಂಡಿಯಾ ಸೈನ್ಸ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ರಿ, ಈ ತರದೊಂದು ನಿಮಗೆ ಪೇಜ್ ಓಪನ್ ಆಗುತ್ತೆ, ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಕ್ಸಾಮ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ. ಇಲ್ಲಿ ನೋಡಿ ಪುಟ್ಟ, ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ಇಲ್ಲಿ ಇದೆ ನೋಡಿ, ಲೀಸ್ಟ್ ಆಫ್ ಕ್ಯಾಂಡಿಡೇಟ್ ಹೂ ಕ್ವಾಲಿಫೈಡ್ ಆರ್ ನಾಟ್ ಕ್ವಾಲಿಫೈಡ್ AISSEE 2026 ಹೆಲ್ಡ್ ಆನ್ ದ ಎಕ್ಸಾಮ್ 18/1/2026 ಫಾರ್ ಅಡ್ಮಿಷನ್ ಕ್ಲಾಸ್ 6. ಮೇಲ್ಗಡೆದು ಕೆಳಗಡೆದು ಕ್ಲಾಸ್ 9 ಇಂದು ಕೂಡ ಎರಡೂ ಬಿಟ್ಟಿದ್ದಾರೆ. ಹಾಗಾಗಿ ಕ್ಲಾಸ್ 6 ಇನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ತರದೊಂದು ಲೀಸ್ಟ್ ಓಪನ್ ಆಗುತ್ತೆ. ಈ ಲೀಸ್ಟ್ ಏನಪ್ಪಾ ಅಂದ್ರೆ ಆಲ್ ಓವರ್ ಇಂಡಿಯಾ, ನಾಟ್ ಫಾರ್ ಕರ್ನಾಟಕ, ನಮ್ಮ ಭಾರತ ದೇಶದ ಎಲ್ಲಾ ರಾಜ್ಯದ ಸೈನಿಕ ಶಾಲೆಯ ಲೀಸ್ಟ್ ಇದು. ಅಂದ್ರೆ ಮಕ್ಕಳುಗಳು ಯಾರ್ಯಾರು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಬಂದಾರೋ ಅದು ಅಷ್ಟು ಲೀಸ್ಟ್ ಎಲ್ಲಾ ರಾಜ್ಯದ್ದು ಇದೆ ಇದರಲ್ಲಿ. ಆದ್ರೆ ನಮ್ಮ ಇದ್ರಲ್ಲಿ ನಮಗೆ ಹುಡುಕಕ್ ಆಗಲ್ಲ ಸರ್ ನಮಗೆ ಅಂದ್ರೆ ನೀವೇನ್ ಮಾಡ್ಬೇಕು, ವಾಪಸ್ ನಮ್ಮ ಇದಕ್ಕೆ ಹೋಗ್ರಿ, ವೆಬ್ಸೈಟಿಗೆ. ಇದಕ್ಕೆ ಬಂದ್ಬಿಟ್ಟು ಇಲ್ಲಿ ನೀವು ಇಲ್ಲಿ ಹೊಡಿಬಿಡ್ರಿ, ಇಲ್ಲಿ ಬರ್ರಿ ಕೆಳಗಡೆ, ಸ್ವಲ್ಪ ಕೆಳಗಡೆ ಬಂದು ಸ್ಕೋರ್ ಕಾರ್ಡ್ ನೋಡಿ, ಇಲ್ಲಿ ಕೆಳಗೆ ಕಾಣ್ತೀವಿ ಸ್ಕೋರ್ ಕಾರ್ಡ್ ಫಾರ್ AISSEE ಅಂತ ಬರುತ್ತೆ. ಈ ಸ್ಕೋರ್ ಕಾರ್ಡ್ ಮೇಲೆ ನೀವು ಕ್ಲಿಕ್ ಮಾಡ್ರಿ. ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಸ್ಕೋರ್ ಕಾರ್ಡ್ ಫಾರ್ AISSEE ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಏನ್ ಬರುತ್ತಪ್ಪ ಅಂದ್ರೆ ಅಪ್ಲಿಕೇಶನ್ ನಂಬರು ಪಾಸ್ವರ್ಡ್ ಬರುತ್ತೆ. ಇಲ್ಲಿ ನಿಮ್ಮ ಸ್ಟೂಡೆಂಟ್ ಅಪ್ಲಿಕೇಶನ್ ನಂಬರ್ ಅಪ್ಲಿಕೇಶನ್ ಹಾಕ್ಬೇಕಾರೆ ಇತ್ತಲ್ಲ ಅದನ್ನ ಹಾಕ್ರಿ. ಆಮೇಲೆ ಪಾಸ್ವರ್ಡ್ ಏನಿದ್ರೆ ಅಪ್ಲಿಕೇಶನ್ ಹಾಕಿ ಹೋಗ್ಬೇಕಾರೆ ಅವ್ರು ಪಾಸ್ವರ್ಡ್ ಕೊಟ್ಟಿರ್ತಾರ, ಆ ಪಾಸ್ವರ್ಡ್ ಚಾಪ್ಟಾ ಅಂದ್ರೆ ಕೆಳಗಡೆ ಕೊಟ್ಟಿದ್ದ ನೋಡ್ರಿ, ಇದನ್ನ ಹೊಡಿರಿ. ಈ ಚಾಪ್ಟಾ ಹೊಡೆದ್ಬಿಟ್ಟು ಲಾಗಿನ್ ಮಾಡಿದ್ರೆ, ಈ ಲಾಗಿನ್ ಮೇಲೆ ಬಟನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಏನ್ ಬರುತ್ತಪ್ಪ ಗೊತ್ತಾ, ಈ ತರದೊಂದು ನಿಮಗೆ ಯಾವ ತರದ್ ಬರುತ್ತೆ ಅಂದ್ರೆ ಈ ತರದೊಂದು ನಿಮ್ದು ಸ್ಕೋರ್ ಕಾರ್ಡ್ ಓಪನ್ ಆಗುತ್ತೆ ಬಿಟ್ಟ. ಇಲ್ಲಿ ಸ್ಕೋರ್ ಕಾರ್ಡ್ ಓಪನ್ ಆಗುತ್ತೆ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಮಗುವಿನ ಮಾರ್ಕ್ಸ್, ಇಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ಮಗು ಕ್ವಾಲಿಫೈ ಆಗಿದೆಯಾ ಇಲ್ಲ ಅಂತ ತೋರಿಸುತ್ತೆ. ಕ್ವಾಲಿಫೈಡ್ ಇನ್ ದ ರಿಟರ್ನ್ ಟೆಸ್ಟ್ ಫಾರ್ ಸೈನಿಕ್ ಸ್ಕೂಲ್ ಅಂಡ್ ನಾನ್ ಸೈನಿಕ್ ಸ್ಕೂಲ್ ಅಂದ್ರೆ ನ್ಯೂ ಸೈನಿಕ್ ಸ್ಕೂಲ್, ನಾನಲ್ಲ ಅದು ನ್ಯೂ ಸೈನಿಕ್ ಸ್ಕೂಲ್ ಅಂಡ್ ಹೊಸ ಸೈನಿಕ್ ಸ್ಕೂಲ್ ಅಂತ ಏನಿದಾವೆ, ಎರಡಕ್ಕೂ ಕೂಡ ಈ ಮಗು ಕ್ವಾಲಿಫೈ ಆಗಿದೆ. ಮತ್ತೆ ನಿಮ್ಮ ಮಾರ್ಕ್ಸ್ ಎಷ್ಟೆಷ್ಟು ಬಂದಿದೆ ಅಂತಾನು ತೋರ್ಸತ್ತೆ, ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ, ಟೋಟಲ್ ಎಷ್ಟು ಮಾರ್ಕ್ಸ್ ಬಂದಿದೆ. ಮತ್ತೆ ಇನ್ನೊಂದು ಏನಂದ್ರೆ 6ನೇ ಕಂಡೀಷನ್ ಅಲ್ಲಿ ನೋಡಿಬಿಟ್ಟ, ಅಡ್ಮಿಷನ್ ಇನ್ ಸೈನಿಕ್ ಸ್ಕೂಲ್ ಅಂಡ್ ನ್ಯೂ ಸೈನಿಕ್ ಸ್ಕೂಲ್ ವಿಲ್ ಬಿ ಥ್ರೂ ಕೌನ್ಸಿಲಿಂಗ್ ಮೋಡ್ ಓನ್ಲಿ. ಅಂದ್ರೆ ಕೌನ್ಸಿಲಿಂಗ್ ಮಾಡ್ಕೋಬೇಕಂತೆ ನೀವು. ಹಾಗಾದ್ರೆ ಕೌನ್ಸಿಲಿಂಗ್ ಮಾಡೋದು ಹೇಗೆ ಸರ್, ಅದ್ರ ವೆಬ್ಸೈಟ್ ಅಡ್ರೆಸ್ ಏನು ಸರ್ ಅನ್ನೋದಾದ್ರೆ ಅದನ್ನ ಹೇಗೆ ಮಾಡ್ಕೋಬೇಕು ಅನ್ನೋದಕ್ಕಿಂತ ಮುಂಚೆ ನಾವು ನಮ್ಮ ಚಾನಲ್ ಇನ್ನೊಂದು ಇನ್ಫಾರ್ಮೇಶನ್ ಕೊಡಕ್ಕೆ ಇಷ್ಟಪಡ್ತೀನಿ. ಅದೇನಂದ್ರೆ ನೋಡಿ ಪುಟ್ಟ, ಇಲ್ಲಿ ನವೋದಯ ಸೈನಿಕ್ ಕೋಚಿಂಗ್ ಅಕಾಡೆಮಿ ಚನ್ನಗಿರಿ ಸಮ್ಮರ್ ಕೋಚಿಂಗ್ ಕ್ಲಾಸಸ್ ಫಾರ್ 3ನೇ ತರಗತಿ 4ನೇ ತರಗತಿ, 2 ಓದಿ 3ನೇ ತರಗತಿ ಬರ್ತಿರೋರು, 3 ಓದಿ 4ನೇ ತರಗತಿಗೆ ಬರ್ತಿರೋರು, 4 ಓದಿ 5ನೇ ತರಗತಿ ಬರ್ತಿರುವಂತ ವಿದ್ಯಾರ್ಥಿಗಳಿಗೆ ಸಮ್ಮರ್ ಕೋರ್ಸು ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ನಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಪುಟ. 2 ತಿಂಗಳ ಕೋರ್ಸು, 2 ತಿಂಗಳ ನವೋದಯ ಕಂಪ್ಲೀಟ್ ಕೋರ್ಸ್. ಯಾರು ಬೇಸಿಕ್ ಚೆನ್ನಾಗಿರ್ತಾರೆ ಅವರಿಗೆ 2 ತಿಂಗಳ ಕಂಪ್ಲೀಟ್ ಕೋರ್ಸ್ ಇರುತ್ತೆ, 2 ತಿಂಗಳ ಸೈನಿಕ್ ಕಂಪ್ಲೀಟ್ ಕೋರ್ಸ್ ಇರುತ್ತೆ. ಸರ್ ಬೇಸಿಕ್ ತುಂಬಾ ವೀಕ್ ಇದಾರೆ ಅನ್ನೋರಿಗೆ ಬೇಸಿಕ್ ಫೌಂಡೇಶನ್ ಕೋರ್ಸ್ ಅಂತ ಇರುತ್ತೆ ಪುಟ, ಅವರು 3 ಮತ್ತೆ 4ನೇ ಕ್ಲಾಸ್ ಅವರಿಗೆ. ಮತ್ತೆ 5ನೇ ತರಗತಿಯಲ್ಲಿ ಯಾರು ಬೇಸಿಕ್ ವೀಕ್ ಇರ್ತಾರಲ್ಲ ಅವರಿಗೆ ಆಮೇಲೆ ಅವ್ರಿಗೆ ಕೋರ್ಸ್ ಸ್ಟಾರ್ಟ್ ಮಾಡ್ತೀವಿ. ಜೊತೆಗೆ 1 ವರ್ಷದ ನವೋದಯ ಮತ್ತೆ ಸೈನಿಕ್ ಫುಲ್ ಕೋರ್ಸ್ ಅಂತ ಮಾಡ್ತೀವಿ, ಅದು ವಸತಿ ಸಹಿತ ಮತ್ತೆ ವಸತಿ ರಹಿತ. ಇದು ಸ್ಟಾರ್ಟ್ ಆಗ್ತಿದೆ. ಇದ್ರ ಜೊತೆಗೆ ಒಂದು ಅಮೂಲ್ಯವಾದ ಒಂದು ವಿಶೇಷವಾದ ಮಾಹಿತಿ ಅಂದ್ರೆ ನವೋದಯ ಸೈನಿಕ್ ಏಕಲವ್ಯ APJ ಅಬ್ದುಲ್ ಕಲಾಂ ಸ್ಕೂಲು ಇನ್ನು ಇತರೆ ಶಾಲೆಗಳಿಗೆ ಆಯ್ಕೆ ಆದಂತ ವಿದ್ಯಾರ್ಥಿಗಳಿಗೆ, ಯಾರೆಲ್ಲ ಕೋಚಿಂಗ್ ಸೆಂಟ್ರಿಗೆ ಹೋಗಿ ಪಾಸ್ ಆಗಿರ್ತಾರೋ ಅಂತ ವಿದ್ಯಾರ್ಥಿಗಳಿಗೆ 1 ತಿಂಗಳ ಸ್ಪೋಕನ್ ಇಂಗ್ಲಿಷ್ ಮತ್ತು ಇಂಗ್ಲಿಷ್ ಗ್ರಾಮರ್ ಕ್ಲಾಸ್ ಅಂತ ಮಾಡ್ತೀವಿ ಪುಟ. ಅವ್ರಿಗೆ ಬೆಳಗಿಂದ ಸಂಜೆವರೆಗೂ ಬರೀ ಇಂಗ್ಲಿಷಲ್ಲೇ ಟ್ರೈನಿಂಗ್ ಕೊಡ್ತೀವಿ. ಯಾಕಂದ್ರೆ ನವೋದಯ ಶಾಲೆ ಆಗ್ಲಿ ಸೈನಿಕ್ ಶಾಲೆ ಆಗ್ಲಿ ಕನ್ನಡ ಮೀಡಿಯಂ ಅಲ್ಲಿ ಓದಿರ್ತಾರೆ, ಇಲ್ಲ 1 ವರ್ಷ ಪೂರ್ತಿ ಕನ್ನಡದಲ್ಲಿ ಟ್ರೈನಿಂಗ್ ತಗೊಂಡಿರ್ತಾರೆ, ಇಂಗ್ಲಿಷಲ್ಲಿ ವೀಕ್ ಇದ್ದಾರೆ, ನಮ್ಮ ಮಕ್ಕಳು ಇಂಪ್ರೂವ್ಮೆಂಟ್ ಬೇಕು, ಅಲ್ಲೋಗಿ ವೀಕ್ ಆಗಬಾರ್ದು ಅನ್ನೋರಿಗೆ ನಾವು ಕ್ಲಾಸಸ್ ನ ತಗೊಂತಿದೀವಿ. ತರಗತಿ ಪ್ರಾರಂಭ ಏಪ್ರಿಲ್ 1ರಿಂದ ಸ್ಟಾರ್ಟ್ ಆಗುತ್ತೆ, ಜೂನ್ 1ಕ್ಕೆ ಎಂಡ್ ಆಗುತ್ತೆ ಪುಟ. ಓಕೆನಾ? ಎಸ್. ಇನ್ನು ನಿಮಗೆ ಇನ್ನೊಂದು ಇನ್ಫಾರ್ಮೇಶನ್ ಕೊಡೋದಾದ್ರೆ ಯಾವ್ದಪ್ಪ ಅಂದ್ರೆ ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ಅದು ಯಾವಾಗಪ್ಪ ಅಂದ್ರೆ ಪ್ರಾರಂಭ ಮಾರ್ಚ್ 1ನೇ ತಾರೀಕಿಂದ, ಮಾರ್ಚ್ 1, 2026, ಮಾರ್ಚ್ 1
2026 ಮಾರ್ಚ್ 1ನೇ ತಾರೀಕಿಂದ ನಮ್ದು ಆನ್ಲೈನ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ನವೋದಯ ಸೈನಿಕ್ ಫುಲ್ ಕೋರ್ಸ್ ಅಂತ ಮಾಡ್ತೀವಿ, ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂನಲ್ಲಿ ಅದು ಸ್ಟಾರ್ಟ್ ಆಗ್ತಿದೆ ಪುಟ. ಹಾಗಾದರೆ ಇದರಲ್ಲಿ ಏನು ಸರ್ ವಿಶೇಷತೆ ಅಂದರೆ ಪ್ರತಿದಿನ ಲೈವ್ ಕ್ಲಾಸ್ ಮತ್ತು 150+ ಆನ್ಲೈನ್ ಕ್ಲಾಸಸ್, ಆನ್ಲೈನ್ ಟೆಸ್ಟ್ ಇರ್ತವೆ, ಚಾಪ್ಟರ್ ವೈಸ್ ಟೆಸ್ಟ್ ಇರುತ್ತೆ. ಇದರ ಟೋಟಲ್ ಫೀಸ್ ಎಷ್ಟಿದೆ ಸರ್ ಅಂದರೆ ಒಟ್ಟು ಮೊತ್ತ 3500 ರು ಮಾತ್ರ. ಒಟ್ಟು ಮೊತ್ತ ಎಷ್ಟಿದೆ? 3500 ರು ಮಾತ್ರ ಇರುತ್ತದೆ. ಹಾಗಾಗಿ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಇವತ್ತಿಂದನೇ ನೀವು ರಿಜಿಸ್ಟರ್, ಯಾರೆಲ್ಲ ನಿಮ್ಮ ಮಕ್ಕಳು 3ನೇ ಕ್ಲಾಸು 4ನೇ ಕ್ಲಾಸು 5ನೇ ಕ್ಲಾಸ್ ಇದ್ದಾರೆ ಅವರಿಗೆ 1 ವರ್ಷದ ಆನ್ಲೈನ್ ಕ್ಲಾಸಸ್ ಕೇವಲ 3500 ರೂಪಾಯಿಲಿರುತ್ತೆ. ಪ್ರತಿದಿನ ಲೈವ್ ಕ್ಲಾಸ್ ಜೊತೆಗೆ ಅದೇ ಕ್ಲಾಸ್ ರೆಕಾರ್ಡ್ ಆಗಿರುತ್ತೆ, ಜೊತೆಗೆ 150ಕ್ಕಿಂತ ಹೆಚ್ಚು ಟೆಸ್ಟ್ ಇರುತ್ತೆ. ಒಂದೊಂದು ಚಾಪ್ಟರ್ಗೂ 3 ರಿಂದ 4, 4 ರಿಂದ 5 ಟೆಸ್ಟ್ಗಳು ನಿಮಗೆ ಚಾಪ್ಟರ್ ಟೆಸ್ಟ್ಗಳನ್ನು ಆನ್ಲೈನಲ್ಲೇ ನಿಮಗೆ ಪ್ರೊವೈಡ್ ಮಾಡೋದ್ರಿಂದ ಒನ್ ಆಫ್ ದ ಬೆಸ್ಟ್ ಕೋರ್ಸ್ ಅಂತ ಹೇಳ್ಬೋದು. ಹಾಗಾಗಿ ಯಾರೆಲ್ಲ ಆನ್ಲೈನ್ ತರಗತಿಗೆ ನೀವು ಜಾಯಿನ್ ಮಾಡ್ಕೋಬೇಕು, ದಯವಿಟ್ಟು ಈ ಕೋರ್ಸಿಗೆ ಜಾಯಿನ್ ಮಾಡ್ಕೊಳ್ಳಿ ಪುಟ. ಓಕೆನಾ? ಎಸ್. ಹಾಗಾದ್ರೆ ನಮ್ಮ ಮುಂದಿನ ಮಾಹಿತಿ ಏನಪ್ಪಾ ಅಂದ್ರೆ, ಇನ್ನು ಸರ್ ಯಾವ ತರ ನಾವು ಈ ಕೌನ್ಸಿಲಿಂಗ್ ಮಾಡ್ಕೊಳೋದು ಹೇಗೆ ಅನ್ನೋದಾದ್ರೆ, ಈ ಕೌನ್ಸಿಲಿಂಗ್ ಬಹಳ ಈಸಿ ಪುಟ. ಹೆಂಗೆ ಅಂದ್ರೆ ನೋಡಿ, AISSAC ಅಂತ ಮಾಡ್ರಿ, ಅದನ್ನ ಬರ್ದ್ಬಿಟ್ಟು ಎಂಟರ್ ಹೊಡಿರಿ, ಗೂಗಲ್ಗೆ ಹೋಗ್ಬಿಟ್ಟು AISSAC. ಅದರ ಮೇಲ್ಗಡೆ ನಿಮಗೆ ಒಂದು ಲಿಂಕ್ ಓಪನ್ ಆಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನೀವು ಕೌನ್ಸಿಲಿಂಗ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಿ ಪುಟ, ಇಲ್ಲಿ ಈ ತರ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ, ಈ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕಿ, ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ ಕೌನ್ಸಿಲಿಂಗ್ ತಗೊಳ್ರಿ. ಅಂದ್ರೆ ಕೌನ್ಸಿಲಿಂಗ್ ಅಂದ್ರೆ ಈ ಕೌನ್ಸಿಲಿಂಗ್ ಅಂದ್ರೆ ನಿಮಗೆ ಫಸ್ಟ್ ಯಾವ ಸ್ಕೂಲ್ ಬೇಕು, ಸೆಕೆಂಡ್ ಯಾವ ಸ್ಕೂಲ್ ಬೇಕು, 3ನೇ ಸ್ಕೂಲ್ ಯಾವ ಬೇಕು ಅಂತ ನೀವು ಈ ಕೌನ್ಸಿಲಿಂಗ್ ಮೂಲಕ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ. ಇದನ್ನ ದಯವಿಟ್ಟು ಮರಿಬೇಡಿ. ಓಕೆನಾ? ಹಾಗಾದ್ರೆ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರೆಲ್ಲ ನಿಮ್ಮ ಸೈನಿಕ್ ಸ್ಕೂಲ್ ಎಷ್ಟು ಮಾರ್ಕ್ಸ್ ಬಂದಿದೆ, ನೆಕ್ಸ್ಟ್ ಈ ಕೌನ್ಸಿಲಿಂಗ್ ಮಾಡೋದು ಅಂತ ನೋಡ್ಕೊಂಡು, ಈ ಕೌನ್ಸಿಲಿಂಗ್ ಯಾರು ಸೈನಿಕ್ ಶಾಲೆಗೆ ಹೋಗ್ತೀವಿ ಅನ್ನೋರಿಗೆ ಬಹಳ ಇಂಪಾರ್ಟೆಂಟು, ಈ ಕೌನ್ಸಿಲಿಂಗ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳೋದು. ಓಕೆನಾ? ಮರಿಬೇಡಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್. ಬಟ್ ಇನ್ನೊಂದು ಸರ್, ಈಗ ಏನು ಸೆಲೆಕ್ಷನ್ ಆಗಿದೆ, ನಮ್ದು ಮಾರ್ಕ್ಸ್ ಬಂದಿದೆ, ಕ್ವಾಲಿಫೈ ಅಂತ ಬಂದಿದೆ, ನಾವು ಸೆಲೆಕ್ಷನ್, ದಯವಿಟ್ಟು ಸೆಲೆಕ್ಷನ್ ಅಲ್ಲ, ಅದು ನೀವು ಕ್ವಾಲಿಫೈಡ್ ಅಷ್ಟೇ. ನೆಕ್ಸ್ಟ್ ಮಾರ್ಕ್ಸಿನ ಆಧಾರದ ಮೇಲೆ ಸೆಲೆಕ್ಷನ್ ಲಿಸ್ಟ್ ಬರುತ್ತೆ. ಸುಮಾರು 6, 7, 8 ನಿಮಗೆ ಏನು ಬರುತ್ತೆ ಅಂದ್ರೆ ಸೆಲೆಕ್ಷನ್ ಲಿಸ್ಟ್ ಬರುತ್ತೆ. ಯಾಕಂದ್ರೆ ಒಂದು ಲಿಸ್ಟ್ ಅಲ್ಲಿ, ಫಸ್ಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆದಂತ ವಿದ್ಯಾರ್ಥಿಗಳು ನವೋದಯನೂ ಪಾಸ್ ಆಗಿರ್ತಾರೆ, ನವೋದಯ ಪಾಸ್ ಆದಂತ ವಿದ್ಯಾರ್ಥಿಗಳು ಸೈನಿಕ್ ಪಾಸ್ ಆಗಿರ್ತಾರೆ. ನವೋದಯಕ್ಕೆ ಹೋಗಿ ಸೈನಿಕ್ ಖಾಲಿ ಆಗೋ ಚಾನ್ಸಸ್ ಇರುತ್ತೆ, ಸೈನಿಕಿಗೆ ಹೋಗಿ ನವೋದಯ ಖಾಲಿ ಆಗೋ ಚಾನ್ಸಸ್ ಇರುತ್ತೆ. ಈ ತರ ಇರೋದ್ರಿಂದ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಫಸ್ಟ್ ಲಿಸ್ಟ್, ಸೆಕೆಂಡ್ ಲಿಸ್ಟ್, ಥರ್ಡ್ ಲಿಸ್ಟ್ ವರೆಗೂ ಕಾಯ್ಬೋದು. ಓಕೆನಾ? ಓಕೆ ಸರ್, ಇನ್ನು ಹೆಚ್ಚಿನ ಮುಂದಿನ ಮಾಹಿತಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಬಾಯ್ ಪುಟ್ಟ.